ಬೇಡ ಅಂದ್ರೆ 30-40 ಎಕರೆ ಅಡಿಕೆ ತೋಟ ಇರ್ಬೇಕು. ಅದು ಒಬ್ಬನೇ ಮಗ ಇರ್ಬೇಕು. ಮತ್ತೆ ಇಬ್ರು ಇದ್ರೆ ಕೊಡೋದಿಲ್ಲ. ಯಜಮಾನ್ರ ನಮಸ್ಕಾರ. ನಮಸ್ಕಾರಪ್ಪ ಶಿವ. ನಿಮ್ಮ ಹೆಸರು? ನಮ್ಮ ಹೆಸರು ಅಂಜನಪ್ಪ. ಯಾವ ಊರು ಸರ್? ಬೆಂಚಕಟ್ಟೆ. ಬೆಂಚಕಟ್ಟೆ ಅಂದ್ರೆ ಬಿಳ್ಚೋಡ್ ಹೋಬಳಿ ಬರುತ್ತಾ? ಬಿಳ್ಚೋಡ್ ಹೋಬಳಿನೇ. ಬಿಳ್ಚೋಡ್ ಹೋಬಳಿ ಬೆಂಚಕಟ್ಟೆ. ಸರ್ ಈಗ ಎಲ್ಲಾ ಕಡೆ ಏನಂದ್ರೆ ರೈತರ ಮಗಳಿಗೆ ಹೆಣ್ ಸಿಗ್ತಾ ಇಲ್ಲ, ಹೆಣ್ ಕೊಡ್ತಾ ಇಲ್ಲ ಅಂತ ಹೇಳಿ ಎಲ್ಲಾ ಕಡೆ ಇದೊಂದು ವೈರಲ್ ಆಗ್ತಾ ಇದೆ. ಇದ್ರ ಬಗ್ಗೆ ಏನ್ ಹೇಳಕ್ ಹೋಗ್ತೀರಾ? ಅದ್ರ ಬಗ್ಗೆ ಏನು ಹೇಳಕ್ ಹೋದ್ರುನು ಅವ್ರಿಗೆ ನೌಕರಿ ಕೇಳ್ತಾರೆ ಹೊರತು ಬೇರೆ ವಿಚಾರ ಅವ್ರ ತೋಟ 10 ಎಕರೆ ಐತೆ ಅಂತಂದ್ರು ಬೇಡ. ಹೌದು ಅಂದಾಗ ಈಗ ನೌಕರಿ ಅಂತಂದ್ರೆ ಎಲ್ಲಿ ಸಿಗ್ತದೆ? ನೌಕರಿ ಸಿಗಂಗಿಲ್ಲ. ಕೊನೆಗೆ ಕೊನೆಯ ಪಕ್ಷ ಅವ್ರ ಮನೆಗೆ ತಿನ್ನಕ್ ಅನ್ನ ಇರೋದಿಲ್ಲ. ಅವ್ರ ಮನೆಗೆ ತಿನ್ನಕ್ ಅನ್ನ ಇರೋದಿಲ್ಲ. ಅಂತವ್ರು ಇವತ್ತು ನಮ್ ಮಕ್ಳು ಅಂತಾರ ಕೊಡೋದಿಲ್ಲಪ್ಪ. ಹೌದು, ಇದು ಕರೆಕ್ಟ್. ನಮ್ಮ ಮನೆಗೆ ನಾವ್ ಯಾವ ಸ್ಟೇಜ್ನಾಗ ಇದೀವಿ ಅಂತಂದ್ ಅವ್ರು ಯೋಚನೆ ಮಾಡಲ್ಲ. ನಾವು ಇದೀವಿ, ನಮ್ಮಂಗೆ ಅವ್ರು ಬೆಳಿತಾರ ಬಿಡು, ಕೊಡೋಣ ಮಾಡೋಣ ಅನ್ನೋ ಉದ್ದೇಶ ಈಗಿಲ್ಲ. ಏನಿದ್ರು ನಾವು ಬಡತನದಾಗಿದ್ರು ಶ್ರೀಮಂತರಾಗ್ಬೇಕು ನನ್ ಮಕ್ಳು. ಅವ್ರು ರಿಚ್ ಆಗಿ ಕಾರ್ನಾಗ ಬರ್ಬೇಕು ನಮ್ಮ ಮನೆಗೆ ಅಂತ ಅವ್ರ ಮನಸ್ಸಿನಲ್ಲಿ ಇರೋದು. ಹಂಗಿದ್ದಾಗ ಎಲ್ಲಿ ಆಕತಿ? ಸಿಗದೇ ಇಲ್ಲ. ಹೋಗಿ ಕೇಳೋದು ಬರೋದಾಕತಿ. ಅವ್ರಿಗೆ ಏನಾದ್ರು ಅವ್ರ ಮನೆಗ್ ಮದ್ವೆ ಮಾಡಿ ಕೊಡ್ತಾರ ಬಿಡ್ತಾರ, ಅದು ಎರಡನೇ ಪ್ರಶ್ನೆ. ಅವ್ರು ಕೇಳ್ತಿರೋದೇನಪ್ಪಾ ಅಂತಂದ್ರೆ ನಮ್ಮ ಮಳೆಯ ಮನೆಗೆ ಬರ್ಬೇಕಾದ್ರೆ ಕಾರಲ್ಲಿ ಬರ್ಬೇಕು. ಮಗಳು ಕಾರಲ್ಲಿ ಕರ್ಕೊಂಡ್ ಬರ್ಬೇಕು. ಅವನು ಅದ್ರಾಗೆ ಅವ್ನು ಗೌರ್ಮೆಂಟ್ ಅಪಾಯಿಂಟ್ ಆಗಿರ್ಬೇಕು. ಒಂದು ಬೇಡ, ಅದು ಬೇಡ ಅಂದ್ರೆ 30-40 ಎಕರೆ ಅಡಿಕೆ ತೋಟ ಇರ್ಬೇಕು. ಅದು ಒಬ್ಬನೇ ಮಗ ಇರ್ಬೇಕು. ಮತ್ತೆ ಇಬ್ರು ಇದ್ರೆ ಕೊಡೋದಿಲ್ಲ. ಆಮೇಲೆ ಅಪ್ಪ ಅಮ್ಮ ಇದ್ರು ಕೊಡಲ್ಲ. ಅಪ್ಪ ಅಮ್ಮ ಇದ್ರು ಜೊತೆಗಿರ್ಬಾರ್ದು. ಮತ್ತೆ ಜೊತೆಗಿರ್ಬಾರ್ದು. ಅವ್ರು ಬೇರೆ ಇವ್ರು ಬೇರೆ ಇರ್ಬೇಕು. ಆಮೇಲೆ ಅವ್ರೇನೋ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು, ಇಲ್ಲೇನೋ ಗೌರ್ಮೆಂಟ್ ನೌಕರಿ ಆಗಿದ್ರು, ಅಲ್ಲಿಗೆ ಹೋಗೋದು ಬೇಡ. ನಿಮ್ಮ ಅಪ್ಪ ನಿಮ್ಮಮ್ಮ ಅಲ್ಲೇ ಇರ್ಲಿ, ಬೇಕಾದ್ರೆ ನಾವು ನೋಡ್ಕೊಂಡ್ ಬರೋಣ ಹಬ್ಬ ಉಣಿಗೆ ಹೋಗಿ ಅಂತ ಅನ್ನೋ ಜನ ಇವತ್ತಿನ ಪ್ರಪಂಚದಾಗಿರೋದು. ಆಮೇಲೆ ಅವ್ರೇನ್ ಹೇಳ್ತಾರೆ, ನಾವು ಮಾತ್ರ ಬೆಂಗಳೂರಲ್ಲಿ ಇರೋಣ, ನಮ್ಮ ಅಪ್ಪ ಅಮ್ಮ ಊರಲ್ಲೇ ಇರ್ಲಿ, ನಮಗೆ ಒಂದು ಅಡಿಕೆ ತೋಟ ಇರ್ಲಿ. ಅದೇ ಕರೆಂಚಿನ ಮನೆಗೆ ಇರ್ಲಿ. ಅವರು ನಾವ್ ಇಲ್ಲಿ ರಿಚ್ ಆಗಿ ಒಂದ್ ಬಿಲ್ಡಿಂಗ್ ನಾಗ ಇರೋಣ, ಅವ್ರ ಸವಾಸ ತಗೊಂಡ್ ನಾವ್ ಏನ್ ಮಾಡೋಣಪ್ಪ, ಆ ಲೆಕ್ಕಕ್ಕೆ ಹೋಗೋದ್ ಬೇಡ. ಹಂಗಾದ್ರೆ ನಿನ್ ಮದ್ವೆ ಹಾಕಿ ನಾ ಇರ್ತೀನಿ, ಇಲ್ಲಾಂದ್ರೆ ನಿನಗೂ ಡೈವರ್ಸ್ ಕೊಟ್ಟು ನಾನು ಇನ್ನೊಬ್ಬ ನೋಡ್ಕೊಂತೀನಿ ಅಂತಾರೆ. ಹೌದು ಸರ್, ಈಗ ಹೇಳಿದ್ನಲ್ಲ ಅವಾಗ್ಲೇ ಹೇಳಿದ ಅದೇ ಪ್ರಶ್ನೆ. ಹೌದು ಸರ್, ಈಗ ಎಲ್ಲಾ ಶ್ರೀಮಂತರಿಗೆ ಮಕ್ಕಳಿಗೆ ಹೆಣ್ಗಳೆಲ್ಲ ಕೊಡ್ತಾರೆ. ಆದ್ರೆ ಅಲ್ಲೆಲ್ಲ ಅವರು ಸ್ವಲ್ಪ ದಿನ ಬಾಳ್ವೆ ಮಾಡ್ತಾರೆ, ಆಮೇಲೆ ವರದಕ್ಷಿಣೆ ತಗೊಂಬ ಅದಕ್ಕೆ ಇವೆಲ್ಲ ಕಿರುಕುಳ ನಡೀತವೆ. ಕಿರುಕುಳ ನಡೆದಾಗ ಏನ್ ಮಾಡ್ತಾನೆ ಅವನು, ಇದ್ ಬಿಡ್ತಾನೆ. ಲಕ್ಷಗಟ್ಲೆ ವರದಕ್ಷಿಣೆ ಕೊಟ್ಟಿರ್ತಾರೆ, ಲಕ್ಷಾನುಗಟ್ಲೆ. ಅದು ಇನ್ನೂ ಬೇಕು ಅಂತ ಕಳಿಸ್ತಾನೆ. ಅವಾಗ ಇಲ್ಲ ಅಂದ್ರೆ ಮತ್ತಿನ್ನೊಂದು ಅವನು ಬೇರೆ ಆಕಿನ ಡೈವರ್ಸ್ ಕೊಟ್ಟು ಇನ್ನೊಂದು ಈಕಿನೂ ಅಥವಾ ಜೀವನ್ ಕೊಟ್ಟು ಯಾವನ್ ಸವಾಸ ಈಕಿನೂ ಡೈವರ್ಸ್ ಮಾಡಿ ಮತ್ತೊಬ್ಬನ ಇಬ್ರು ಮಾಡ್ಕೊಂತ ಸಾಕಿ ಯಾವ ಮನೆ ತಂದೆ ತಾಯಿನೂ ನೋಡಕ್ ಆಗಲ್ಲ. ಇನ್ನೇನ್ ಮಾಡ್ತಾರೆ? ಅವ್ರ ಸ್ವತಂತ್ರ ಜೀವನದಾಗ ಏನಾರು ಒಂದ್ ದಾರಿ ಹುಡ್ಕ್ಲೇಬೇಕಾಗುತ್ತೆ. ಅಂತ ಪರಿಸ್ಥಿತಿಗಳು ಇವತ್ತಿನ ಪರಿಸ್ಥಿತಿ. ಆಮೇಲೆ ಊರಲ್ಲಿ 4-5 ಎಕರೆ ಅಡಿಕೆ ತೋಟ ಇರ್ಬೇಕು, ಆದ್ರೆ ನಾವು ಊರಲ್ಲಿ ಇರಬಾರ್ದು, ಸಿಟಿಯಲ್ಲಿ ಇರ್ಬೇಕು. ಹೌದೌದು. ಅಪ್ಪ ಅಮ್ಮ ಜೊತೆಗಿರ್ಬಾರ್ದು. ಒಬ್ಬನೇ ಮಗ ಇರ್ಬೇಕು. ಆದ್ರೂ ತಂದೆ ತಾಯಿ ಬೇರೆ ಇರ್ಬೇಕು, ನಾವಿಬ್ರೇ ಬೇರೆ ಇರ್ಬೇಕು. ನಮ್ಮ ಮಕ್ಕಳು ನಾವೇ ಚೆನ್ನಾಗಿರ್ಬೇಕು. ಆಮೇಲೆ ಎಲ್ಲಾ ಈಗಿನ ಜನತೆ ಎಲ್ಲ ಪ್ಯಾಷನ್ ಹೌದು, ಹೇಳಂಗಿಲ್ ಬಿಡ್ರಿ ಅದನ್ನ. ಆ ಪ್ಯಾಷನ್ ಅವ್ರಿಗೆ ಸ್ನೋ ತಂದು ಕೊಡಕ್ಕಾಗಲ್ಲ. ಹೆಚ್ಚು ಕಮ್ಮಿ ಆದ್ರೆ ಇವ್ನ ಏನು ಇಲ್ದನ ಆಗ್ಬಿಟ್ರೆ ಮುಗ್ದೆ ಹೋದ್ ಕತೆ. ಅವ್ನು 3 ದಿನ ಬಾಳೆ ಮಾಡಲ್ಲ. ಈಗ ಹಳ್ಳಿ ಜನನೇ ಈಗ ಕಾಲೇಜಿಗೆ ಅಂತಂದೇಳಿ ಹೋದ್ರೆ ಸಾಕು, ಅಲ್ಲ ಅವ್ರ ವರ್ಷನೇ ಬೇರೆ ಆಗುತ್ತೆ. ಹೌದೌದು, ಅವ್ರ ವರ್ಷನೇ ಬೇರೆ. ಅಲ್ಲಿ ವಾತಾವರಣದಾಗ ಬೆಳೆದಿರ್ತಾರಲ್ಲ. ಇಲ್ಲಿ ಬಂದ್ರೆ ಹಳ್ಳಿಗೆ ಬಂದಿದೀವಿ ನಾವ್ ಹಿಂಗಿರ್ಬೇಕು ಹಂಗಿರ್ಬೇಕು ಅನ್ನಕ್ ಬರೋದಿಲ್ಲ. ಅಲ್ಲೇ ವಾತಾವರಣಕ್ಕೆ ಹೊಂದ್ಕೊಂಡಿರ್ತಾರ. ನಾವ್ ಹಂಗೆ ಆ ತರನೇ ಇರ್ಬೇಕು, ಅದೇ ಆಗ್ಬೇಕು, ಇದೇ ಆಗ್ಬೇಕು. ನಾವ್ ಇಲ್ಲಿ ಸೀರೆ ಗೀರೆ ಉಟ್ಕೊಂಡು ನಾವ್ ಇಲ್ಲೇ ವಾತಾವರಣ ತಕ್ಕಂತೆ ನಾವು ವರ್ತನೆ ಮಾಡ್ಕೊಂಡಾಗ ಇರಕ್ಕಾಗಲ್ಲ. ನಾವ್ ಅಲ್ಲಿ ಟೌನ್ನಾಗೆ ನೈಟಿ, ಹಗಲೊತ್ತು ನೈಟಿ, ರಾತ್ರಿ ನೈಟಿನೇ, ಜೀನ್ಸ್ ಪ್ಯಾಂಟ್ ಅಂದಾಗ ಇಲ್ಲೇ ನಡೀತವೆ. ನಡೆಯೋದಿಲ್ಲ ಸರ್. ಒಟ್ಟಾರೆಯಾಗಿ ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇಲ್ಲಲ್ಲ, ಇದಕ್ಕೆ ಏನ್ ಹೇಳಿದ್ರಿ? ಕೊನೆಯದಾಗಿ ಈ ಜನತೆಗೆ ಏನ್ ಹೇಳ್ತೀರಾ? ಏನಂತ? ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಾರ ಇಲ್ಲ? ಕೊಡತ್ತಾರೆ ಇಲ್ಲ ಅಂತಂದ್ರೆ ಅವ್ರ ಜಮೀನು ಎಷ್ಟೈತೆ ಅಂತ ಫಸ್ಟ್ ಕೇಳ್ತಾರೆ. 1 ಎಕರೆ 2 ಎಕರೆ ಐತೆ ಅಂತಂದ್ರೆ ನಾವು ಎಣ್ಣೆ ಕೊಡೋದಿಲ್ಲ ಅಂತಾರೆ. ನಮ್ಮನೆಗೆ 1 ಎಕರೆ ಇಲ್ಲ, ನನ್ ಮಗಳು ಕೊಡ್ಬೇಕಾದ್ರೆ ನನ್ ಮನೆಗೆ 1 ಎಕರೆ ಇಲ್ಲ, ಅವ್ರ ಮನೆಗೆ 5 ಎಕರೆನಾರ ಐತಿ. ಅವ್ರ 5 ಎಕರೆ ಇದ್ರು ನಾವು ನಮ್ಮನೆಗೆ 1 ಎಕರೆ ಇಲ್ದಿದ್ರು ನಾವು ಅವ್ರ ಮನೆಗೆ ಕೊಡಲ್ಲ. ಇಂಥ ಸನ್ನಿವೇಶ ಸಿಕ್ಕಂದು ಗಂಡ್ ಮಕ್ಳಿಗೆ ಹೆಣ್ಣು ಇಲ್ದಂಗ ಆಗಿ ಪರದಾಟ ಕಚ್ಚೆ ಅಂದ್ರೆ. ತುಂಬಾ ಚೆನ್ನಾಗಿ ಮಾತಾಡಿರ, ಧನ್ಯವಾದಗಳು. ಧನ್ಯವಾದಗಳಪ್ಪ.